ಹಾಯ್ ಗೆಳೆಯರೇ, ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇರೋರು ಶ್ರೀನಿವಾಸ್, ದೈಹಿಕ ಶಿಕ್ಷಣ ಶಿಕ್ಷಕರು. ನೀವು ಇಂದಿನ ಒಂದು ಯುಗದಲ್ಲಿ ಎಲ್ಲರೂ ಕೂಡ BEd BPEd ಮಾಡ್ಕೊಂಡಿದ್ದೀರಾ. ಅದರಲ್ಲಿ ಎಸ್ಪೆಷಲಿ BPEd ಮಾಡಿರೋರು ಮುಖ್ಯವಾಗಿ ನಾವು CET ಬರೆಯೋದಕ್ಕೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು. ಮೊದಲಿಗೆ ನಾವು ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಕ್ರೀಡಾಕೂಟವಾಗಿರ್ತಕ್ಕಂತಹ ಪ್ರಾಚೀನ ಕ್ರೀಡಾಕೂಟ, ಅದರಲ್ಲೂ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ನಿಮಗೆ CETಯಲ್ಲಿ ಯಾವ ರೀತಿ ಕೇಳ್ತಾರೆ ಅಂದ್ರೆ ಕ್ವಶನ್ ಕೊಡ್ತಾರೆ, ಅದಕ್ಕೆ 4 ಆನ್ಸರ್ ಅನ್ನು ಕೊಟ್ಟಿರ್ತಾರೆ. ನಾವು ಮೊದಲನೇ ಕ್ವಶನ್ ನೋಡೋಣ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಬಗ್ಗೆ. ಯಾಕೆಂದ್ರೆ ಇದು ಅತ್ಯಂತ ದೊಡ್ಡ ಕ್ರೀಡಾಕೂಟವಾಗಿರೋದ್ರಿಂದ ಇದನ್ನು ನಾವು ಎಲ್ಲರೂ ಕೂಡ ತಿಳ್ಕೊಬೇಕು ಹೆಚ್ಚಾಗಿ. ಮೊದಲನೇ ಪ್ರಶ್ನೆ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ಪ್ರಾರಂಭವಾಯಿತು? ನೋಡಿ, ಕ್ವಶನ್ ಬಂದು ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ಪ್ರಾರಂಭವಾಯಿತು. ನಿಮಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಎ ಕ್ರಿಸ್ತಪೂರ್ವ 393, ಬಿ ಕ್ರಿಸ್ತಶಕ 776, ಸಿ ಕ್ರಿಸ್ತಪೂರ್ವ 776, ಡಿ ಕ್ರಿಸ್ತಶಕ 393. ನೀವು ನಿಮ್ಮ ಆನ್ಸರ್ ಅನ್ನ ಬರಿತಾ ಹೋಗಿ, ಹುಡುಕ್ತಾ ಹೋಗಿ ಯಾವ್ದಿರ್ಬೋದು ಆನ್ಸರ್ ಅಂತೇಳಿ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಆನ್ಸರ್ ಯಾವುದು ಅಂತೇಳಿ ಫಸ್ಟಿಗೆ ಯಾರು ಕೂಡ ಹುಡ್ಕಕ್ ಹೋಗ್ಬೇಡಿ. ಇದರಲ್ಲಿ ಆನ್ಸರ್ ತಪ್ಪು ಯಾವುದು ಅಂತೇಳಿ ನೋಡಿ. ನಾವು ಕ್ರಿಸ್ತಪೂರ್ವ ನೋಡ್ಬೇಕಾದ್ರೆ ಕ್ರಿಸ್ತಶಕದಲ್ಲಿ ನಡೆದಿಲ್ಲ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಆಗಿರೋದ್ರಿಂದ ಇದು ಕ್ರಿಸ್ತಪೂರ್ವದಲ್ಲಿ ನಡೆದಿದೆ. ತಪ್ಪು ಉತ್ತರಗಳು 2, ಬಿ ಮತ್ತೆ ಡಿ, ಕ್ರಿಸ್ತಶಕ 776, ಡಿ ಕ್ರಿಸ್ತಶಕ 393. ಇವೆರಡನ್ನು ತೆಗೆದ್ರೆ ಉಳಿಯೋದು ನಮಗೆ ಕ್ರಿಸ್ತಪೂರ್ವ 393 ಮತ್ತೆ ಕ್ರಿಸ್ತಪೂರ್ವ 776. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ನಮಗೆ? ಎಸ್, ಎಲ್ಲರಿಗೂ ಗೊತ್ತಾಗಿದೆ, ಸಿ ಆಪ್ಷನ್ ಕ್ರಿಸ್ತಪೂರ್ವ 776 ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಿದ್ಮೇಲೆ 776ರಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೀತಾ ಇತ್ತು? ಆಪ್ಷನ್ 4 ಇದಾವೆ. ಆಪ್ಷನ್ ಎ ಅಥೆನ್ಸ್, ಬಿ ಸ್ಪಾರ್ಟಾ, ಸಿ ಟ್ರಾಯ್, ಡಿ ಒಲಿಂಪಿಯಾ. ಈ 4ರಲ್ಲಿ ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇರ್ಬೋದು? ಗೆಸ್ ಮಾಡ್ತಾ ಇದ್ದೀರಾ? ಎಲ್ಲರೂ ಆನ್ಸರ್ ಬರಿತಾ ಇದ್ದೀರಾ? ಎಸ್, ನೀವೆಲ್ಲ ಆನ್ಸರ್ ಮಾಡ್ತಾ ಇರೋದು ಆಪ್ಷನ್ ಎ ಅಥೆನ್ಸ್ ಅಂತೇಳಿ. ಆದರೆ ಇದು ತಪ್ಪು ಉತ್ತರ. ಇಲ್ಲಿ ನಾವು ನೋಡ್ಬೇಕಾದ್ರೆ ಅದು ಅಥೆನ್ಸ್ ಮೊಟ್ಟ ಮೊದಲ ಬಾರಿಗೆ ನಡೆದಿದ್ರು ಕೂಡ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ನಾವು ನೋಡ್ತಾ ಇರೋದು. ಯಾಕೆಂದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಅಥೆನ್ಸ್ ಅಲ್ಲಿ ನಡೀತು, ಆದರೆ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಒಲಿಂಪಿಯಾದಲ್ಲಿ ನಡೆಯುತ್ತೆ. ಆಪ್ಷನ್ ಡಿ ಒಲಿಂಪಿಯಾ ಇದು ಸರಿಯಾದ ಉತ್ತರ. ಯಾಕೆಂದ್ರೆ ನಾವು CET ಒಂದೇ ಸರಿ ಬರೀಬೇಕಾದ್ರೆ ನಾವು ತಪ್ಪಾಗಿ ಆನ್ಸರ್ ಅನ್ನ ಗುರುತಿಸಬಾರ್ದು. ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ಹಾಗಿದ್ಮೇಲೆ ಈ ಒಂದು ಕ್ರೀಡಾಕೂಟ ಯಾವ ದೇವರಿಗೆ ಸಮರ್ಪಿಸಲಾಗಿತ್ತು? ಆಪ್ಷನ್ ಎ ಅಪೋಲೋ, ಆಪ್ಷನ್ ಬಿ ಜಿಯಸ್, ಆಪ್ಷನ್ ಸಿ ಅಥೇನಾ, ಆಪ್ಷನ್ ಡಿ ಪೊಸೆಡಾನ್. ನೋಡಿ ಸ್ನೇಹಿತರೆ, ನೀವು ಉತ್ತರವನ್ನ ಕಂಡುಹಿಡಿಯೋದಕ್ಕೆ ಪ್ರಾರಂಭ ಮಾಡಿ. ಯಾವುದು ಇದರಲ್ಲಿ ಸರಿಯಾದ ಉತ್ತರ? ಎಸ್, ಎಲ್ಲರೂ ಕೂಡ ಆಪ್ಷನ್ ಬಿ, ದಿಸ್ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಜಿಎಸ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕೆ ಜಿಎಸ್ ಸರ್? ಅಪೋಲೋ ಅಲ್ಲಿದ ಬಹಳ ಫೇಮಸ್ ದೇವರು ಅಂತ ಹೇಳ್ತಾರೆ, ಆದ್ರೆ ಜಿಎಸ್ ಯಾಕೆ? ಅಲ್ಲಿ ಏನಾಗಿದೆ ಅಂತಂದ್ರೆ, ಪ್ರಾಚೀನ ಒಲಿಂಪಿಕ್ಸ್ ನಲ್ಲಿ ಎಲ್ಲಾ ದೇವರಿಗೂ ಕೂಡ ಮುಖ್ಯವಾಗಿರ್ತಕ್ಕಂಥ ದೇವರು ಅಂತಂದ್ರೆ ಅದು ಜಿಎಸ್. ಹೀಗಾಗಿ ನಾವು ದೇವರುಗಳ ದೇವ ಅಂತೇಳಿ ಅಲ್ಲಿ ಜಿಎಸ್ ಅಂತ ಕರೀತಾರೆ. ಆ ಒಂದು ದೇವರಿಗೆ ಈ ಕ್ರೀಡಾಕೂಟವನ್ನ ಸಮರ್ಪಿಸಲಾಗಿತ್ತು. ಈಗ ಸರಿಯಾದ ಉತ್ತರ ಬಿ ಆಪ್ಷನ್ ಜಿಎಸ್. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಈ ಒಲಿಂಪಿಕ್ಸ್ ನ ಮೊದಲ ದಾಖಲಿತ ವಿಜೇತ ಯಾರು? ಒಲಿಂಪಿಕ್ಸ್ ನಲ್ಲಿ ನಡೀತಕ್ಕಂತಹ ಕ್ರೀಡಾಕೂಟಗಳಲ್ಲಿ ಮೊದಲ ಬಾರಿಗೆ ವಿಜೇತರಾಗಿದ್ದವರು ಯಾರು? ಆಪ್ಷನ್ಗಳನ್ನು ನೋಡೋಣ. ಎ ಕೊರಬಸ್, ಬಿ ಅಲೆಕ್ಸಾಂಡರ್, ಸಿ ಲಿಯೋನಿಡಾಸ್, ಡಿ ಪ್ಲೇಟೋ. ಯಾರಿರ್ಬೋದು 4ರಲ್ಲಿ? ನಾವು ಮೊದಲಿಗೆ ತಪ್ಪು ಆನ್ಸರ್ಗಳನ್ನ ನಾವು ತೆಗಿತಾ ಹೋಗ್ಬೇಕು, ಆಗ ನಮಗೆ ಸರಿಯಾದ ಆನ್ಸರ್ ಸಿಗುತ್ತೆ. ಇದರಲ್ಲಿ ಉತ್ತರ ಸರಿಯಾದ ಆನ್ಸರ್ ಎ ಕೊರಬಸ್. ಮೊದಲ ಬಾರಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ
ವಿಜೇತನಾಗ್ತಾನೆ. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 5, ಮೊದಲ ಒಲಿಂಪಿಕ್ಸ್ನಲ್ಲಿ ನಡೆದ ಏಕೈಕ ಕ್ರೀಡೆ ಯಾವುದು? ನೋಡಿ, ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ನಡೆದಕ್ಕಂತಹ ಕ್ರೀಡಾಕೂಟದಲ್ಲಿ ಕೇವಲ ಒಂದು ಕ್ರೀಡೆ ಮಾತ್ರ ಇಟ್ಟಿದ್ರು, ಬೇರೆ ಯಾವ ಕ್ರೀಡೆಗಳು ಇರಲಿಲ್ಲ. ಹಾಗಿದ್ಮೇಲೆ ಆ ಕ್ರೀಡಾಕೂಟ ಯಾವುದು? ಆಪ್ಷನ್ಗಳನ್ನು ನೋಡೋಣ. ಎ ಕುಸ್ತಿ, ಬಿ ರಥದ ಓಟ, ಸಿ ಜಾವಲಿನ್ ಎಸೆತ, ಡಿ ಸ್ಟೇಡಿಯಂ ಆಟ. ಅಲ್ಲಿ ಪ್ರಮುಖವಾಗಿ ಯಾವ ಯಾವ ಕ್ರೀಡಾಕೂಟಗಳು ನಡೀತಾ ಇದ್ವು ನಾವು ನೋಡ್ತಾ ಹೋದ್ರೆ ಇವ್ಯಾವು ಕೂಡ ಬರೋದಿಲ್ಲ. ಮೊದಲ ಬಾರಿಗೆ ನಡೆದಿರ್ತಕ್ಕಂತಹ ಕ್ರೀಡಾಕೂಟ ಏಕೈಕ ಕ್ರೀಡೆ ಯಾವುದದು? ಡಿ ಸ್ಟೇಡಿಯಂ ಓಟ. ಇದು ಮೊದಲ ಒಲಿಂಪಿಕ್ಸ್ ನಲ್ಲಿ ನಡೆದಿರ್ತಕ್ಕಂತಹ ಏಕೈಕ ಕ್ರೀಡೆಯಾಗಿತ್ತು, ಸ್ಟೇಡಿಯಂ ಓಟ. ಇದು 200 ಗಜಗಳ ಓಟದ ದೂರವಾಗಿತ್ತು. ಈ ಒಂದು ಓಟದಲ್ಲಿ ನಾವು ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿದ್ವಿ, ಕುರುಬಾಸನ್ನನು ಮೊದಲ ಬಾರಿಗೆ ವಿಜೇತನಾಗಿದ್ದ. ಹಾಗಿದ್ಮೇಲೆ ಈ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತಿತ್ತು? ನೋಡಿ, ನಮ್ಮ ಮುಂದಿನ ಕ್ವಶನ್ ಏನಿದೆ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತಿತ್ತು? ಆಪ್ಷನ್ ಅನ್ನು ನೋಡೋಣ. ಎ 2 ವರ್ಷ, ಬಿ 3 ವರ್ಷ, ಸಿ 4 ವರ್ಷ, ಡಿ 5 ವರ್ಷ. ಆನ್ಸರ್ ಅನ್ನು ಹುಡುಕ್ತಾ ಇದ್ದೀರಾ? ಎಸ್, ನಿಮ್ಮ ಆನ್ಸರ್ ಎಲ್ಲ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಆನ್ಸರ್ ಗೆಸ್ ಮಾಡಿದಿರ ನೀವೆಲ್ಲರೂ ಕೂಡ. ಸಿ 4 ವರ್ಷ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಮುಂದಿನ ಒಂದು ಕ್ವಶನ್ ಹೋಗೋಣ. 2 ಒಲಿಂಪಿಕ್ ಕ್ರೀಡಾಕೂಟಗಳ ನಡುವಿನ 4 ವರ್ಷಗಳ ಅವಧಿಯನ್ನು ಏನೆಂದು ಕರೆಯಲಾಗುತ್ತಿತ್ತು? ನೋಡಿ, 2 ಬಿಟ್ವೀನ್ ದ 2 ಒಲಿಂಪಿಕ್ಸ್, ಆ ಗ್ಯಾಪ್ ಏನಿದೆ, ನಾವು ಆ 4 ವರ್ಷಗಳ ಅವಧಿಯನ್ನ ನಾವು ಏನಂತ ಕರಿತಾ ಇದ್ವಿ? ಆಪ್ಷನ್ ಅನ್ನು ನೋಡೋಣ. ಎ ಒಲಿಂಪಿಯಾಡ್, ಬಿ ಯುಗ, ಸಿ ಹೆಲೆನಿಕ್, ಡಿ ಪ್ಯಾನ್ ಹೆಲೆನಿಕ್. ಏನಿರ್ಬೋದು ಆನ್ಸರ್? ಆನ್ಸರ್ ಈಸ್ ಎ ಒಲಿಂಪಿಯಾಡ್. ಯಾಕೆಂದ್ರೆ ಅದು ಒಲಿಂಪಿಯಾದಲ್ಲಿ ನಡೀತಾ ಇತ್ತು, ಹೀಗಾಗಿ ಆ 4 ವರ್ಷಗಳ ಮಧ್ಯದ ಅವಧಿಯನ್ನು ನಾವು ಒಲಿಂಪಿಯಾಡ್ ಅಂತೇಳಿ ಕರೀತೇವೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಮುಂದಿನ ಕ್ವಶನ್ಗೆ ಹೋಗೋಣ. ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಯಾವ ಬಹುಮಾನವನ್ನು ನೀಡ್ತಾ ಇದ್ರು? ಕ್ವಶನ್, ಒಲಿಂಪಿಕ್ ವಿಜೇತರಿಗೆ ನೀಡುತ್ತಿದ್ದ ಬಹುಮಾನವೇನು? ಆಪ್ಷನ್ಗಳನ್ನು ನೋಡೋಣ. ಎ ಚಿನ್ನದ ಪದಕ, ಬಿ ಆಲಿವ್ ಕಿರೀಟ, ಸಿ ಬೆಳ್ಳಿ ಕಪ್, ಡಿ ಕಂಚಿನ ಪ್ರತಿಮೆ. ನೋಡಿ, ನಾವು ಆನ್ಸರ್ ಅನ್ನು ಹುಡುಕ್ಬೇಕಾದ್ರೆ ಮೊದಲಿಗೆ ತಪ್ಪು ಆನ್ಸರ್ ಯಾವ್ದಿದೆ ಇದರಲ್ಲಿ ಅನ್ನೋದು ನಾವು ತೆಗೆದಾಕ್ಬೇಕು, ಆಗ ನಮಗೆ ಸರಿಯಾದ ಆನ್ಸರ್ ಸಿಗುತ್ತೆ. ಹಾಗಿದ್ಮೇಲೆ ಒಲಿಂಪಿಕ್ ಕ್ರೀಡಾ ವಿಜೇತರಿಗೆ ಯಾವ ಬಹುಮಾನ ಕೊಡ್ತಾ ಇದ್ರು? ಸರಿಯಾದ ಉತ್ತರ ಬಿ ಆಲಿವ್ ಕಿರೀಟ. ಅಲ್ಲಿ ಗ್ರೀಸ್ ನಲ್ಲಿ ಆಲಿವ್ ಮರದಿಂದ ಮಾಡ್ತಕ್ಕಂತಹ ಎಲೆಗಳ ಕಿರೀಟವನ್ನ ಬಹುಮಾನವಾಗಿ ಅವರಿಗೆ ತೊಡಿಸ್ತಾ ಇದ್ರು. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಕ್ರೀಡಾಕೂಟದ ಸಮಯದಲ್ಲಿ ಯುದ್ಧಗಳನ್ನು ನಿಲ್ಲಿಸುವ ಪವಿತ್ರ ಒಪ್ಪಂದದ ಹೆಸರೇನು? ಯಾಕೆಂದ್ರೆ ರಾಜರಾಜರು ಯುದ್ಧ ಮಾಡ್ತಾ ಇದ್ರು ಅವಾಗ. ಆ ಯುದ್ಧದ ಸಮಯದಲ್ಲಿ ಈ ಕ್ರೀಡಾಕೂಟ, ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸ್ತಾ ಇರಲಿಲ್ಲ. ಹಾಗಿದ್ಮೇಲೆ ಆ ಒಂದು ಒಪ್ಪಂದ ಮಾಡ್ಕೊಂತ ಇದ್ರು, ಅದನ್ನ ಪವಿತ್ರ ಒಪ್ಪಂದ ಅಂತ ಕರೀತಾರೆ. ಹಾಗಿದ್ಮೇಲೆ ಆ ಒಪ್ಪಂದಕ್ಕೆ ಏನಂತ ಹೆಸರು ಹೇಳ್ತಾ ಇದ್ರು? ಆಪ್ಷನ್ ಅನ್ನು ನೋಡೋಣ. ಎ ಹೆಲನೋಡಿಕೈ, ಬಿ ಪ್ಯಾನ್ ಹೆಲೆನಿಕ್, ಸಿ ಎಕಾಚೇರಿಯಾ, ಡಿ ಆಲ್ಟಿಸ್. ಉತ್ತರವನ್ನ ಬೇಗ ಬೇಗ ಎಲ್ಲರೂ ಕೂಡ ಸರಿಯಾಗಿ ಹುಡುಕ್ತಾ ನೋಡಿ, ಯಾವುದಿದೆ ಆನ್ಸರ್? ನಾವು ಫಸ್ಟಿಗೆ ಹೇಳ್ದಂಗೆ ತಪ್ಪು ಆನ್ಸರ್ಗಳನ್ನು ತೆಗಿತಾ ಹೋದಾಗ ನಮಗೆ ಸಿಗ್ತಕ್ಕಂತಹದ್ದು ಆನ್ಸರ್ ಸಿ ಎಕಚೇರಿಯಾ. ಇದು ಸರಿಯಾದ ಉತ್ತರವಾಗಿದೆ. ಯಾಕೆ ಎಕಚೇರಿಯಾ? ಈ ಎಕಚೇರಿ ಒಪ್ಪಂದಗಳು ಈ ಒಂದು ಯುದ್ಧವನ್ನ ನಿಲ್ಲಿಸಿ ಸುರಕ್ಷಿತವಾಗಿ ಕ್ರೀಡಾಪಟುಗಳು ಬರಬೇಕಾಗಿತ್ತು. ಹೀಗಾಗಿ ಆ ಎಕಚೇರಿಯಾ ಅಂತ ಹೇಳೋದನ್ನ ಕರೀತಾರೆ. ಓಕೆ ಸ್ನೇಹಿತರೆ, ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 10, ಮೊದಲ ಒಲಿಂಪಿಕ್ ವಿಜೇತನಾದ ಕೊಲಂಬಸ್ನ ವೃತ್ತಿ ಏನಾಗಿತ್ತು? ನಾವು ಅವಾಗಲೇ ನೋಡಿದ್ವಿ, ನಾವು ಪ್ರಪ್ರಥಮ ಒಲಿಂಪಿಕ್ ಕ್ರೀಡಾಕೂಟದ ವಿಜೇತ ಕೊಲಂಬಸ್. ಅವನಾಗಿದ್ರೆ ಅಲ್ಲಿ ಏನು ಆಗಿ ಅವನು ವೃತ್ತಿ ಮಾಡ್ತಾ ಇದ್ದ? ಆಪ್ಷನ್ ನೋಡೋಣ. ಎ ಸೈನಿಕ, ಬಿ ರಾಜ, ಸಿ ಕವಿ, ಡಿ ಬೇಕರ್ ಅಂದ್ರೆ ಅಡುಗೆ ಮಾಡುವವನು. ಏನಾಗಿದ್ದ ಅವನು?
ಸೈನಿಕನಾಗಿದ್ರೆ ಅವನು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಕ್ಕಾಗ್ತಾ ಇರಲಿಲ್ಲ. ರಾಜರು ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಕ್ಕಾಗ್ತಿರಲಿಲ್ಲ. ಕವಿಗಳು ಯಾರು ಕೂಡ ಅಲ್ಲಿ ಭಾಗವಹಿಸ್ತಿರ್ಲಿಲ್ಲ ಕ್ರೀಡಾಕೂಟದಲ್ಲಿ, ಯಾಕೆಂದ್ರೆ ಅವರಿಗೆ ಸ್ಟ್ರೆಂತ್ ಕಡಿಮೆ ಇರುತ್ತೆ ಅಂತೇಳಿ. ಹೀಗಾಗಿ ನಾವು ಸರಿಯಾದ ಉತ್ತರವನ್ನು ನೋಡಿದಾಗ ಬೇಕರ್ ಅಡುಗೆಯವನು, ಕೊರಬಸ್ ಏನಾಗಿದ್ದ, ಅಡಿಗೆ ಮಾಡುವವನಾಗಿದ್ದ. ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 11. ಪ್ರಾಚೀನ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸಲು ಯಾರಿಗೆ ಅವಕಾಶ ಇರಲಿಲ್ಲ? ಯಾರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರಲಿಲ್ಲ? ಆಪ್ಷನ್ಗಳನ್ನು ನೋಡೋಣ ಸ್ನೇಹಿತರೆ. ಎ ಶ್ರೀಮಂತರು, ಬಿ ಸೈನಿಕರು, ಸಿ ಗುಲಾಮರು ಮತ್ತು ಮಹಿಳೆಯರು, ಡಿ ರಾಜಕಾರಣಿಗಳು. ಆನ್ಸರ್ ಅನ್ನ ಗೆಸ್ ಮಾಡಿ. ಆನ್ಸರ್ ಅನ್ನ ಬರೀತಾ ಇದ್ದೀರಲ್ಲ, ಯಾವುದು ಉತ್ತರ? ಎಸ್, ಸಿ ಇಸ್ ದ ರೈಟ್ ಆನ್ಸರ್. ಯಾಕೆಂದ್ರೆ ಪ್ರಾಚೀನ ಒಲಿಂಪಿಕ್ಸ್ ಅಲ್ಲಿ ಏನಾಗಿತ್ತು, ಗುಲಾಮರು ಮತ್ತು ಮಹಿಳೆಯರು ಯಾವುದೇ ಕಾರಣಕ್ಕೂ ಪ್ರಾಚೀನ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಇರಲಿಲ್ಲ. ಇನ್ನುಳಿದಂತೆ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬಹುದಿತ್ತು. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12. ಪ್ರಾಚೀನ ಒಲಿಂಪಿಕ್ಸ್ ನಲ್ಲಿ ಕ್ರೀಡಾ ತೀರ್ಪುಗಾರರನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ನಂಬರ್ ಎ ಎಲ ನೋಡಿ ಕೈ, ಬಿ ಜ್ಯೂರಿ, ಸಿ ರೆಫರಿ, ಡಿ ಆರ್ಕೋನ್ಸ್. ಯಾವುದು ಸರಿಯಾದ ಉತ್ತರ? ನಾವು ಈಗ ಕರಿತಕ್ಕಂತಹದ್ದು, ನಾವು ತೀರ್ಪುಗಾರರನ್ನ ರೆಫರಿ ಅಂತೇಳಿ ಕರಿತೀವಿ. ಬೇರೆ ತೀರ್ಪುಗಾರರನ್ನ ಬೇರೆ ಬೇರೆ ಇದರಲ್ಲಿ ಜ್ಯೂರಿ ಅಂತೇಳಿ ಕರೀತಾರೆ. ಹಾಗಿದ್ರೆ ಡಿ ಆರ್ಕೋನ್ಸ್. ಇವು ಮೂರು ಕೂಡ ತಪ್ಪು ಉತ್ತರಗಳು. ಸರಿಯಾದ ಉತ್ತರ ಎ ಎಲ ನೋಡಿ ಕೈ. ಎಲ ನೋಡಿ ಕೈ ಇವರು ಈ ತೀರ್ಪುಗಾರರ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರು. ಇದು ಸರಿಯಾದ ಉತ್ತರ. ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 13. ಮಹಿಳೆಯರಿಗಾಗಿ ನಡೆಯುತ್ತಿದ್ದ ಪ್ರತ್ಯೇಕ ಕ್ರೀಡಾಕೂಟದ ಹೆಸರೇನು? ಪ್ರಾಚೀನ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ರು. ಆದರೆ ಹೆಸರೇನು? ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ಅಥೇನಾ ಕ್ರೀಡಾಕೂಟ, ಆಪ್ಷನ್ ಬಿ ಹೆರಾಯ, ಆಪ್ಷನ್ ಸಿ ವೀನಸ್ ಗೇಮ್ಸ್, ಆಪ್ಷನ್ ಡಿ ಆರ್ಟೆಮಿಸ್ ಕ್ರೀಡಾಕೂಟ. ಈ ಒಂದು ಮಹಿಳೆಯರಿಗೋಸ್ಕರ ಯಾವ ಒಂದು ಕ್ರೀಡಾಕೂಟವನ್ನು ಇಟ್ಟಿದ್ರು? ಆಪ್ಷನ್ ಬಿ ಹೆರಾಯ. ಆಪ್ಷನ್ ಬಿ ಹೆರಾಯ ಕ್ರೀಡಾಕೂಟ. ಯಾಕೆಂದ್ರೆ ಮಹಿಳೆಯರಿಗೆ ಅಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಇರಲಿಲ್ಲ ಅನ್ನೋ ಕಾರಣ GS ನ ಪತ್ನಿ ಈ ಹೆರಾಯನ ಹೆಸರು ಯಾಕಿಟ್ರು ಅಂದ್ರೆ, ಅಲ್ಲಿನ ದೇವರಾಗಿರ್ತಕ್ಕಂತಹ GS ಅವರ ಪತ್ನಿ ಹೆಸರು ಹೆರಾ. ಹೀಗಾಗಿ ಆ ಒಂದು ದೇವರಿಗೆ ಸಮರ್ಪಿತವಾಗಿರ್ತಕ್ಕಂತಹದ್ದ ಈ ಕ್ರೀಡಾಕೂಟವನ್ನ ಹೆರಾಯ ಅಂತೇಳಿ ಕರೀತಾರೆ. GS ನ ಪತ್ನಿ ಹೆಸರು ಹೆರಾ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 14. ಕ್ರೀಡಾಪಟುಗಳು ಸ್ಪರ್ಧಿಸುವಾಗ ಯಾವ ರೀತಿಯ ಉಡುಪನ್ನು ಧರಿಸುತ್ತಿದ್ದರು? ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಯಾವ ಉಡುಪನ್ನು ಧರಿಸಿ ಅವರು ಸ್ಪರ್ಧೆ ಮಾಡ್ತಾ ಇದ್ರು ಅಂತೇಳಿ ಆಪ್ಷನ್ಗಳನ್ನು ನೋಡೋಣ. ಎ ರೇಷ್ಮೆ ಬಟ್ಟೆ, ಬಿ ಹತ್ತಿ ಬಟ್ಟೆ, ಸಿ ರಕ್ಷಾ ಕವಚ, ಡಿ ಬೆತ್ತಲಾಗಿ. ಆಪ್ಷನ್ ಡಿ ಬೆತ್ತಲಾಗಿ. ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಎಲ್ಲಾ ಕ್ರೀಡಾಪಟುಗಳು ಕೂಡ ಬೆತ್ತಲಾಗಿ ಭಾಗವಹಿಸುತ್ತಿದ್ದರು. ಬೆತ್ತಲೆ ಅಂತಂದ್ರೆ ಆ ಒಂದು ಜಿಮ್ನಾಸ್ ಅಂತೇಳಿ ಕರಿತಾ ಇದ್ರು. ಜಿಮ್ನಾಸ್ ಅಂದ್ರೆ ಬೆತ್ತಲು ಅಂತೇಳಿ. ಯಾಕೆಂದ್ರೆ ಅಲ್ಲೆಲ್ಲ ಜಿಮ್ನಾಸ್ಟಿಕ್ ಬಾಡಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರಿಂದ ಅವರು ಜಿಮ್ನಾಸ್ಗೆ ನಾವು ಕನ್ನಡದಲ್ಲಿ ಬೆತ್ತಲೆ ಅಂತೇಳಿ ಕರಿತೇವೆ. ಸರಿಯಾದ ಉತ್ತರ ಬೆತ್ತಲಾಗಿ, ಆಪ್ಷನ್ ಡಿ. ಓಕೆ ಸ್ನೇಹಿತರೆ, ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 15. ನಿಯಮಗಳನ್ನು ಉಲ್ಲಂಘಿಸಿದ ಕ್ರೀಡಾಪಟುಗಳಿಗೆ ಯಾವ ಶಿಕ್ಷೆ ನೀಡಲಾಗುತ್ತಿತ್ತು? ನೋಡಿ, ಅಲ್ಲಿ ಕ್ರೀಡಾಕೂಟದಲ್ಲಿ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಯಾವ ಶಿಕ್ಷೆ ನೀಡ್ತಾ ಇದ್ರು? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ದಂಡ ಮತ್ತೆ ಚಡಿಯೇಟು, ಬಿ ಮರಣದಂಡನೆ, ಸಿ ದೇಶಭ್ರಷ್ಟ, ಡಿ ಜೈಲುವಾಸ. ನೋಡಿ ಸ್ನೇಹಿತರೆ, ಕ್ರೀಡಾ
ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಜೊತೆಗೆ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ನಿಯಮಗಳು ಕೂಡ ಇದ್ವು. ಅವರಿಗೆ ಯಾವ ಶಿಕ್ಷೆಯನ್ನು ನೀಡ್ತಾ ಇದ್ರು? ಎಸ್, ಆಪ್ಷನ್ ಎ, ದಂಡ ಮತ್ತೆ ಚಡಿಯೇಟುಗಳನ್ನ ನೀಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ವಂಚನೆ ಮಾಡಿದವರಿಗೆ ಮುಖ್ಯವಾಗಿ ಅಲ್ಲಿ ವಿಧಿಸ್ತಕ್ಕಂತಹ ಶಿಕ್ಷೆ ದಂಡ ವಿಧಿಸ್ತಾ ಇದ್ರು, ಚಡಿಯೇಟನ್ನು ಸಾರ್ವಜನಿಕವಾಗಿ ಚಡಿಯೇಟನ್ನ ಕೊಡ್ತಾ ಇದ್ರಲ್ಲಿ. ಮುಂದಿನ ಕ್ವಶನ್ಗೆ ಹೋಗೋಣ. ಆಪ್ಷನ್ ನಂಬರ್ 16 ಕ್ವಶನ್ ನಂಬರ್ 16, ದಂಡದ ಹಣದಿಂದ ನಿರ್ಮಿಸಲಾದ GS ದೇವರ ಕಂಚಿನ ಪ್ರತಿಮೆಗಳನ್ನು ಏನೆಂದು ಕರೆಯುತ್ತಿದ್ದರು? ನೋಡಿ, ಆ ಒಂದು ದಂಡ ವಿಧಿಸ್ತಾ ಇದ್ರಲ್ಲ, ಆ ದಂಡದ ಹಣದಿಂದ GS ದೇವರ ಕಂಚಿನ ಪ್ರತಿಮೆಗಳನ್ನು ನಿರ್ಮಿಸ್ತಾ ಇದ್ರು. ಆ ಒಂದು ಕಂಚಿನ ಪ್ರತಿಮೆಗೆ ಏನಂತ ಕರೀತಾ ಇದ್ರು? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಅಪೋಲೋ, ಆಪ್ಷನ್ ಬಿ ಜೇನ್ಸ್, ಆಪ್ಷನ್ ಸಿ ಟೈಟಾನ್ಸ್, ಆಪ್ಷನ್ ಡಿ ಕೊಲೋಸಸ್. ಆನ್ಸರ್ಗಳನ್ನು ನೋಡ್ತಾ ಇದ್ದೀರಾ? ಸರಿಯಾದ ಉತ್ತರ ಆಪ್ಷನ್ ಬಿ ಜೇನ್ಸ್. ವಂಚನೆ ಮಾಡಿ ಸಂಗ್ರಹಿಸಿರ್ತಕ್ಕಂಥ ಹಣವನ್ನ ಜೇನ್ಸ್ ಎಂಬ ಪ್ರತಿಮೆಯನ್ನ ನಿರ್ಮಿಸ್ತಾ ಇದ್ರು. ಅದರಿಂದ ನೋಡಿ, ಯಾವುದು ಕೂಡ ಅಲ್ಲಿ ಕ್ರೀಡಾಕೂಟದಲ್ಲಿ ದುಡ್ಡು ಫೋಲ್ ಆಗ್ತಾ ಇರಲಿಲ್ಲ. ಅದರಿಂದ ಒಳ್ಳೆ ಕೆಲಸಗಳನ್ನು ಅವರು ಮಾಡಿಸ್ತಾ ಇದ್ರು. ಇದೆಲ್ಲರೂ ಕೂಡ ಪ್ರತಿಮೆಗಳನ್ನ ನೋಡಿದಾಗ ಅವರಲ್ಲಿ ಏನ್ ನೋಡ್ತಾ ಇತ್ತು? ನಮಗೆ ಶಿಕ್ಷೆ ಇದೆ, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಪ್ರತಿಮೆಗಳನ್ನ ನಿರ್ಮಿಸ್ತಾ ಇದ್ರು. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 17, ವಿವಾಹಿತ ಮಹಿಳೆಯರು ಒಲಿಂಪಿಕ್ಸ್ ವೀಕ್ಷಿಸಲು ಬಂದರೆ ವಿಧಿಸುತ್ತಿದ್ದ ಶಿಕ್ಷೆ ಏನು? ನೋಡಿ, ನಾವು ಮುಂಚೆನೆ ನೋಡಿದ್ವಿ, ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಕೇವಲ ಪುರುಷರು ಭಾಗವಹಿಸ್ತಾ ಇದ್ರು ಅಂತೇಳಿ. ಹಾಗಿದ್ಮೇಲೆ ಈ ವಿವಾಹಿತ ಮಹಿಳೆಯರು ಒಲಿಂಪಿಕ್ಸ್ ವೀಕ್ಷಿಸಲು ಬಂದಾಗ ಯಾವ ಶಿಕ್ಷೆಗಳಿದ್ವು? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ದಂಡ, ಆಪ್ಷನ್ ಬಿ ಜೈಲು, ಆಪ್ಷನ್ ಸಿ ಟೈಪೇಯನ್ ಬೆಟ್ಟದಿಂದ ಕೆಳಗೆ ತಳ್ಳುವುದು, ಆಪ್ಷನ್ ಡಿ ಗಡಿಪಾರು ಮಾಡ್ತಕ್ಕಂತಹದ್ದು, ರಾಜ್ಯದಿಂದ ಗಡಿಪಾರು ಮಾಡ್ತಕ್ಕಂತಹದ್ದು. ಯಾಕೆಂದ್ರೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನೀವೆಲ್ಲ ಕೇಳಿದಿರ ನೀವು, ಯಾವುದೇ ಕಾರಣಕ್ಕೂ ಮಹಿಳೆಯರು ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡೋ ಹಾಗಿಲ್ಲ, ಅವರಿಗೆ ನಿಷೇಧ ಮಾಡಿದ್ರು. ಹಾಗಿದ್ಮೇಲೆ ಅಲ್ಲಿಂದ ಬಂದಾಗ ಅವರನ್ನ ಏನ್ ಮಾಡ್ತಾ ಇದ್ರು? ಉತ್ತರ ಬಂದು ಆಪ್ಷನ್ ಸಿ ಟೈಪೇಯನ್ ಬೆಟ್ಟದಿಂದ ಕೆಳಗೆ ತಳ್ಳುವುದು. ನೋಡಿ, ಅಲ್ಲಿ ಕ್ರೀಡಾಕೂಟ ನೋಡಕ್ ಬಂದವರಿಗೆ ಟೈಪೇಯನ್ ಬೆಟ್ಟದಿಂದ ಕೆಳಗಡೆ ತಳ್ತಾ ಇದ್ರು. ಆ ಒಂದು ಶಿಕ್ಷೆಯನ್ನ ಆ ಒಲಿಂಪಿಕ್ಸ್ ನಲ್ಲಿ ವಿಧಿಸ್ತಾ ಇದ್ರು. ಹಾಗಿದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 18, ಒಲಿಂಪಿಕ್ಸ್ ವೀಕ್ಷಿಸಲು ಅವಕಾಶವಿದ್ದ ಏಕೈಕ ಮಹಿಳೆ ಯಾರು? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಡಿಮಿಟರ್ ಚಾಮಿನೆ ನರ್ತಕಿ, ಆಪ್ಷನ್ ಬಿ ಅಥೇನಾ ದೇವತೆ, ಆಪ್ಷನ್ ಸಿ ಸ್ಪಾಟಾದ ರಾಣಿ, ಆಪ್ಷನ್ ಡಿ ಹೆಲೆನ್. ಉತ್ತರಗಳನ್ನ ಬೇಗ ನೋಡಿ, ಯಾವುದು ಇದರಲ್ಲಿ ಆನ್ಸರ್ ಆಗಿರ್ಬೋದು? ಮೊದಲಿಗೆ ನಾವು ಮುಂಚೆ ಹೇಳಿದಾಗೆ ತಪ್ಪು ಆನ್ಸರ್ ಅನ್ನ ನಾವು ಮೊದಲು ಕಂಡುಹಿಡ್ಕೊಬೇಕು. ತಪ್ಪು ಆನ್ಸರ್ ಅಲ್ಲಿ 3 ಯಾವುದಿದೆ? ಅಥೇನಾ ದೇವತೆ, ಯಾಕೆಂದ್ರೆ ಒಲಿಂಪಿಕ್ಸ್ ವೀಕ್ಷಣೆ ಮಾಡೋದಕ್ಕೆ ದೇವತೆಗಳು ಯಾರು ಬರ್ತಾ ಇರಲಿಲ್ಲ. ಆಮೇಲೆ ನಾವು ಮುಂಚೆ ನೋಡಿದಾಗೆ ರಾಣಿಯರು ಕೂಡ ಯಾರು ಅಲ್ಲಿ ಭಾಗವಹಿಸ್ತಾ ಇರಲಿಲ್ಲ, ಅದು ಕೂಡ ತಪ್ಪು ಆನ್ಸರ್. ಹೆಲೆನ್, ಅದು ಕೂಡ ತಪ್ಪಾದ ಉತ್ತರ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಡಿಮಿಟರ್ ಚಾಮಿನೆಯ ಅರ್ಚಕಿ. ಯಾಕೆ? ಅವರು ಪ್ರಧಾನ ಅರ್ಚಕಿ ಆಗಿರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಹಕ್ಕಿತ್ತು. ಹೀಗಾಗಿ ಒಲಿಂಪಿಕ್ಸ್ ವೀಕ್ಷಿಸಲು ಕೇವಲ ಡಿಮಿಟರ್ ಚಾಮಿನೆ ಅರ್ಚಕಿ ಏಕೈಕ ಮಹಿಳೆ ಆಗಿದ್ದರು ವೀಕ್ಷಣೆ ಮಾಡೋದಕ್ಕೆ. ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 19, ಕ್ರೀಡಾಕೂಟಕ್ಕೂ ಮುನ್ನ ಕ್ರೀಡಾಪಟುಗಳು ಎಲಿಸ್ ನಗರದಲ್ಲಿ ಎಷ್ಟು ದಿನ ತರಬೇತಿ ತಡೆಯಬೇಕಿತ್ತು? ನೋಡಿ, ಯಾರೇ ಆಗ್ಲಿ ಕ್ರೀಡಾಪಟುಗಳು ಒಂದು ತರಬೇತಿಗೆ ಹೋದಾಗ, ಕ್ರೀಡಾಕೂಟಕ್ಕೆ ಹೋದಾಗ ಅಲ್ಲಿ ತರಬೇತಿಯನ್ನ ಪಡಿಬೇಕಾಯಿತು. ಅಲ್ಲಿ ಎಲಿಸ್ ನಗರದಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ರು. ಹಾಗಿದ್ರೆ ಎಷ್ಟು ದಿನ? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ 1 ವಾರ, ಆಪ್ಷನ್ ಬಿ 1 ತಿಂಗಳು, ಆಪ್ಷನ್ ಸಿ 6 ತಿಂಗಳು, ಆಪ್ಷನ್ ಡಿ 1 ವರ್ಷ. ಎಷ್ಟು? ಆನ್ಸರ್ ಅನ್ನು ನೋಡೋಣ. ಆಪ್ಷನ್ ಬಿ 1 ತಿಂಗಳು ಇಸ್ ದ ಕರೆಕ್ಟ್ ಆನ್ಸರ್.
1 ತಿಂಗಳು ಮುಂಚಿತವಾಗಿ ಪ್ರತಿಯೊಬ್ಬ ಕ್ರೀಡಾಪಟುಗಳು ಎಲ್ಲಿಸ್ ನಗರಕ್ಕೆ ಬರಬೇಕಾಗಿತ್ತು. ಎಲ್ಲಿಸ್ ನಗರಕ್ಕೆ ಬಂದು ಅಲ್ಲಿ ಒಟ್ಟಾಗಿ ಅವರು ತರಬೇತಿಯನ್ನ ಪಡಿತಾ ಇದ್ರು. ಯಾರು ತರಬೇತಿಯನ್ನು ಪಡಿತಾ ಇರಲಿಲ್ಲ ಅವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರಲಿಲ್ಲ. ಆಯ್ತಲ್ಲ ಸ್ನೇಹಿತರೆ? ಹಾಗಾದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 20. ಕ್ರೀಡಾಪಟುಗಳು ತಮ್ಮ ದೇಹಕ್ಕೆ ಏನನ್ನು ಸವರಿಕೊಳ್ಳುತ್ತಿದ್ದರು? ಅವರು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ಏನನ್ನ ಸವರಿಕೊಳ್ಳುತ್ತಿದ್ದರು ತಮ್ಮ ದೇಹಕ್ಕೆ? ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ ನೀರು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಆಲಿವ್ ಎಣ್ಣೆ, ಆಪ್ಷನ್ ಡಿ ಜೇನುತುಪ್ಪ. ಅಂದ್ರೆ ಸ್ಪರ್ಧೆಗೆ ಇಳಿಯೋದಕ್ಕಿಂತ ಮುಂಚೆ ಕ್ರೀಡಾಪಟುಗಳು ತಮ್ಮ ದೇಹಕ್ಕೆ ಒಂದು ಪದಾರ್ಥವನ್ನು ಸವರಬೇಕಾಗಿತ್ತು. ಆ ಒಂದು ಯಾವುದದು ಪದಾರ್ಥ? ಆಪ್ಷನ್ ಸಿ ಆಲಿವ್ ಎಣ್ಣೆ ಇಸ್ ದ ಕರೆಕ್ಟ್ ಆನ್ಸರ್. ಈ ಒಂದು ಎಣ್ಣೆಯನ್ನ ತಮ್ಮ ದೇಹಕ್ಕೆ ಅವರು ಸವರಿಸಿಕೊಂಡು ಅವರು ಸ್ಪರ್ಧೆಗೆ ಇಳಿತಾ ಇದ್ರು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 21. ಸ್ಟೇಡಿಯಂ ಓಟದ ಸ್ಪರ್ಧೆಯ ಉದ್ದ ಸರಿಸುಮಾರು ಎಷ್ಟಿತ್ತು? ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ 100 ಮೀಟರ್, ಆಪ್ಷನ್ ಬಿ 400 ಮೀಟರ್, ಆಪ್ಷನ್ ಸಿ 192 ಮೀಟರ್, ಆಪ್ಷನ್ ಡಿ 800 ಮೀಟರ್. ಯಾವುದು ಆನ್ಸರ್? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 192 ಮೀಟರ್. ಅಂದ್ರೆ 600 ಅಡಿ ಆಗಿತ್ತು. ಸ್ಟೇಡಿಯಂ ಟ್ರ್ಯಾಕ್ ನ ಉದ್ದ ಸರಿಸುಮಾರು 600 ಅಡಿಗಳಾಗಿತ್ತು. ಅಂದ್ರೆ 192 ಮೀಟರ್ಗಳು. ಈ ಒಂದು ಓಟದಲ್ಲಿ, ಈ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ನಾವು ವಿಜೇತರಾದವರನ್ನ ನೋಡಿದ್ವಿ. ಯಾರು? ಎಸ್, ಕೊಲಂಬಸ್ ಅನ್ನೋರು ಅವರು ವಿಜೇತರಾಗಿದ್ರು ಈ ಒಂದು ಆಟದಲ್ಲಿ. ಇದು ಪ್ರಾಚೀನ ಒಲಿಂಪಿಕ್ಸ್ ನಲ್ಲಿ ನಡೆದಿರ್ತಕ್ಕಂತಹ ಮೊಟ್ಟ ಮೊದಲ ಒಂದು ಕ್ರೀಡಾಕೂಟದ ಮೊದಲನೇ ಒಂದು ಏಕೈಕ ಕ್ರೀಡೆ ಈ ಸ್ಟೇಡಿಯಂ. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 22. 2 ಸ್ಟೇಡಿಯಂ ಉದ್ದದ ಓಟವನ್ನು ಏನೆಂದು ಕರೆಯುತ್ತಿದ್ದರು? 2 ಸ್ಟೇಡಿಯಂ ಉದ್ದದ ಓಟವನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ನೋಡೋಣ. ಆಪ್ಷನ್ ಎ ಡೋಲಿಕೋಸ್, ಆಪ್ಷನ್ ಬಿ ಡಯಾಲೋಸ್, ಆಪ್ಷನ್ ಸಿ ಹ್ಯಾಪ್ಲಿಟೋಡ್ರೋಮೋಸ್, ಆಪ್ಷನ್ ಡಿ ಮ್ಯಾರಥಾನ್. ಆಪ್ಷನ್ಗಳನ್ನು ನೋಡಿದ್ರಲ್ಲ? ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಡಯಾಲೋಸ್. ಏನಿತ್ತು ಡಯಾಲೋಸ್ ಅಂದ್ರೆ? ಡಯಾಲೋಸ್ ಅಂತಂದ್ರೆ ಕ್ರೀಡಾಂಗಣದ ಟ್ರ್ಯಾಕ್ ನಲ್ಲಿ ಹೋಗಿ ಬರುವ 2 ಸ್ಟೇಡಿಯಂನ ಅಳತೆಯ ಓಟವಾಗಿತ್ತು. ಅದನ್ನ ನಾವು ಡಯಾಲೋಸ್ ಅಂತೇಳಿ ಕರಿತೇವೆ. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 23. ದೂರದ ಓಟದ ಸ್ಪರ್ಧೆಯ ಹೆಸರು ಏನು? ದೂರದ ಓಟದ ಸ್ಪರ್ಧೆಯ ಹೆಸರು ಏನು? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಡಯಾಲೋಸ್, ಆಪ್ಷನ್ ಬಿ ಡೋಲಿಕೋಸ್, ಆಪ್ಷನ್ ಸಿ ಸ್ಟೇಡಿಯಂ, ಆಪ್ಷನ್ ಡಿ ಪೆಂಟಾಥ್ಲಾನ್. ನಾವು ಆಪ್ಷನ್ಗಳನ್ನು ನೋಡುವಾಗ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಸ್ನೇಹಿತರೆ. ನಾವೆಲ್ಲರೂ ಕೂಡ ಬಹಳ ಅವಸರವಾಗಿ ನಾವು ಆನ್ಸರ್ ಅನ್ನ ಟಿಕ್ ಮಾಡ್ಬಿಡ್ತೇವೆ. ನಾವು ಈಗಾಗಲೇ ಕೆಲವು ಪದಗಳನ್ನ ನೋಡಿದ್ದೇವೆ. ಯಾವ್ದ್ಯಾವ್ದು ನೋಡಿದೀವಿ? ಸಿ ಸ್ಟೇಡಿಯಂ, ಇದು ಕೇವಲ 192 ಮೀಟರ್ಗಳ ಓಟ. 192. ಎರಡನೇದು 2 ಸ್ಟೇಡಿಯಂಗಳ ಅಂತರ ಡಯಾಲೋಸ್, ಇದು ಕೂಡ ಅಲ್ಲ. ಪೆಂಟಾಥ್ಲಾನ್, ಪೆಂಟಾಥ್ಲಾನ್ ಅಂದ್ರೆ 8 ಆಟಗಳು ಕೂಡಿರ್ತಕ್ಕಂತಹದ್ದು, ಇದು ಕೂಡ ಅಲ್ಲ. ಹಾಗಿದ್ಮೇಲೆ ನಮಗೆ ಉಳಿತಕ್ಕಂತ ಆನ್ಸರ್ ಬಿ ಡೋಲಿಕೋಸ್. ಇದು ದೂರದ ಓಟದ ಸ್ಪರ್ಧೆ ಹೆಸರು. ಅಂದ್ರೆ ದೀರ್ಘಾವಧಿಯ ಓಟವಾಗಿತ್ತು. ಎಷ್ಟು ದೀರ್ಘಾವಧಿ? ಸುಮಾರು 3 ರಿಂದ 5 ಕಿಲೋಮೀಟರ್ ಓಟ. ನಾವೇನು ಮ್ಯಾರಥಾನ್ ಅಂತ ಕರಿತೀವಲ್ಲ, ಅರ್ಧ ಮ್ಯಾರಥಾನ್, ಅದಕ್ಕಿಂತ ಕಡಿಮೆ ಆಗಿರ್ತಕ್ಕಂತಹದ್ದು ಡೋಲಿಕೋಸ್. 3 ರಿಂದ 5 ಕಿಲೋಮೀಟರ್ ದೂರ ಓಡಬೇಕಾಗಿತ್ತು ಈ ಸ್ಪರ್ಧೆಯಲ್ಲಿ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹಾಗಾದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 24. ರಕ್ಷಾ ಕವಚ ಮತ್ತು ಗುರಾಣಿ ಧರಿಸಿ ಓಡುವ ಸ್ಪರ್ಧೆಯನ್ನು ಏನೆಂದು ಕರೆಯುತ್ತಿದ್ದರು? ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ.
ರಕ್ಷಾ ಕವಚ ಮತ್ತೆ ಗುರಾಣಿ ಧರಿಸಿ ಓಡುವ ಸ್ಪರ್ಧೆ. ಇದನ್ನ ಏನಂತ ಕರೀತಾ ಇದ್ರು? ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ ಆಪ್ಲಿಟೊಡ್ರಮೋಸ್, ಆಪ್ಷನ್ ಬಿ ಪ್ಯಾಂಕ್ರೇಟಿಯನ್, ಆಪ್ಷನ್ ಡಿ ಡಯಾಲೋಸ್, ಆಪ್ಷನ್ ಡಿ ಡೋಲಿಕೋಸ್. ನೋಡಿ ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ನಿಮಗೆಲ್ಲರಿಗೂ ಅರ್ಥ ಆಗಿದೆ. ಮೊದಲ ಎರಡು ತಪ್ಪು ಉತ್ತರಗಳನ್ನ ನಾವು ಕಂಡುಹಿಡಿಬೇಕು. 3 ಉತ್ತರಗಳು, ಅದರಲ್ಲಿ ನಮಗೆ 2 ಸಿಕ್ಕೋಗಿದೆ, ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ. ಇವೆರಡೂ ಕೂಡ ತಪ್ಪು ಉತ್ತರಗಳು, ಇವೆರಡೂ ಕೂಡ ಅಲ್ಲ. ಹಾಗಿದ್ಮೇಲೆ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ನಲ್ಲಿ ನಾವು ಉತ್ತರವನ್ನು ಹುಡುಕ್ಬೇಕು. ಹಾಗಿದ್ರೆ ಯಾವುದು? ಎಸ್, ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಪ್ಲಿಟೊಡ್ರಮೋಸ್. ಇದು ರಕ್ಷಾ ಕವಚ ಮತ್ತೆ ಗುರಾಣಿ ಧರಿಸಿ ಓಡ್ತಕ್ಕಂತಹ ಕ್ರೀಡೆಯನ್ನ ನಾವು ಆಪ್ಲಿಟೊಡ್ರಮೋಸ್ ಅಂತೇಳಿ ಕರೀತೇವೆ. ಮುಂದಿನ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಕ್ವಶನ್ ನಂಬರ್ 25, ಪೆಂಟಾಥ್ಲಾನ್. ಈ ಕ್ರೀಡೆಯಲ್ಲಿ ಎಷ್ಟು ಸ್ಪರ್ಧೆಗಳು ಇದ್ದವು? ಈ ಒಂದು ಪೆಂಟಾಥ್ಲಾನ್ ಕ್ರೀಡೆಯಲ್ಲಿ ಎಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಯಿತು ಸ್ಪರ್ಧಿಗಳು? ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಯಾವುದು ಸರಿಯಾದ ಉತ್ತರ? ಪೆಂಟಾಥ್ಲಾನ್. ಪೆಂಟಾ ಅಂದ್ರೆ ಪಾಂಚ್, ಪಾಂಚ್ ಅಂದ್ರೆ 5. ಎಸ್, ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 5. ವೆಲ್, ಹಾಗಿದ್ಮೇಲೆ ಈ 5 ಓಟಗಳು ಯಾವ್ಯಾವು? 5 ಸ್ಪರ್ಧೆಗಳು ಯಾವ್ಯಾವು? ಮೊದಲನೇದಾಗಿ ಓಟ, ಜಿಗಿತ, ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಇನ್ನೂ ಒಂದು ಕ್ರೀಡೆ ಕುಸ್ತಿಯಾಗಿತ್ತು. ಪೆಂಟಾಥ್ಲಾನ್ ಆಟದ ಬಗ್ಗೆ ನೋಡಿದ್ವಲ್ಲ ಕ್ವಶನ್. ಈಗ ಮುಂದಿನ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಕ್ವಶನ್ ನಂಬರ್ 26, ಯಾವುದು ಪೆಂಟಾಥ್ಲಾನ್ ಭಾಗವಾಗಿರಲಿಲ್ಲ? ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ಉದ್ದ ಜಿಗಿತ, ಆಪ್ಷನ್ ಬಿ ಕುಸ್ತಿ, ಆಪ್ಷನ್ ಸಿ ಜಾವ್ಲಿನ್ ಎಸೆತ, ಆಪ್ಷನ್ ಡಿ ಬಾಕ್ಸಿಂಗ್. ಯಾವುದು ಆಗಿರಲಿಲ್ಲ? ಎಸ್, ನಾವು ನೋಡಿದಾಗೆ ತಪ್ಪು ಉತ್ತರಗಳನ್ನ ನಾವು ನೋಡಿದಾಗ ಸರಿಯಾದ ಉತ್ತರ ಸಿಗುತ್ತೆ ನಮಗೆ. ಆಪ್ಷನ್ ಡಿ ಬಾಕ್ಸಿಂಗ್ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಇದುವರೆಗೂ ನಾವು 50ರಲ್ಲಿ 26 ಕ್ವಶನ್ಗಳನ್ನು ನೋಡಿದ್ದೇವೆ. ಇದೇ ರೀತಿಯಾಗಿ ಮುಂದೆ ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಕ್ವಶನ್ಗಳನ್ನು ನೋಡೋಣ. ಥ್ಯಾಂಕ್ ಯು ಆಲ್. ಗುಡ್ ನೈಟ್.